ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಂತಹ ಒಂದು ಗಟ್ಟಿ ನಾಯಕತ್ವ ಈ ದೇಶದಲ್ಲಿ ಇದ್ರೂ ಕೂಡ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗುತ್ತೆ ಅಂದರೆ ಯೋಚನೆ ಮಾಡಿ, ಈ ವ್ಯವಸ್ಥೆ ಎಷ್ಟು ಭ್ರಷ್ಟವಾಗಿ ಈ ವ್ಯವಸ್ಥೆ ನಿಂತಿದೆ ಇವತ್ತು ಅಂತ. ವ್ಯವಸ್ಥೆನಲ್ಲಿರ್ತಕ್ಕಂತಹ ಈ ಭ್ರಷ್ಟಾಚಾರ ಏನಿದೆಯಲ್ಲ, ಈ ಭ್ರಷ್ಟಾಚಾರನೇ ಇದಕ್ಕೆಲ್ಲ ಮೂಲ. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡೋದ್ರಿಂದ ಆ ಮಕ್ಕಳಿಗಾಗಿರೋ ಅನ್ಯಾಯ ಸರಿ ಹೋಗುತ್ತೆ ಅಂದರೆ ಐ ನೆವರ್ ಆಪೋಸ್. ಯಾರು ಭ್ರಷ್ಟರಿದ್ದರು ಆ ಭ್ರಷ್ಟರನ್ನ ಎಡೆಮುರಿ ಕಟ್ಟಿ ಅವರಿಗೆ ಏನು ಕಾನೂನಿನ ಪ್ರಕಾರ ಶಿಕ್ಷೆ ಕೊಡಿಸಬೇಕು, ಖಂಡಿತವಾಗ್ಲೂ ಕೂಡ ಆ ಶಿಕ್ಷೆ ಕೊಡೋ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ತುಂಬ ದೊಡ್ಡ ಮಟ್ಟದಲ್ಲಿ ಪ್ರಯತ್ನಗಳು ಮಾಡ್ತಿದೆ. ಆ ನಿಟ್ಟಿನಲ್ಲಿ ಕೆಲಸನೂ ಕೂಡ ಮಾಡ್ತಿದೆ. ಈ ಕಾಕ್ರೋಚ್ ಜನತಾ ಪಾರ್ಟಿ ಉದ್ದೇಶನೇ ಬೇರೆ ಆಗ್ತಾ ಇದೆ. ಈಗ ಬರ್ತಾ ಬಾಂಗ್ಲಾದೇಶದಲ್ಲಿ ಹೆಂಗೆ ಪ್ರಧಾನಮಂತ್ರಿಗಳನ್ನ ಹೊಡೆದು ಓಡಿಸಿದ್ರು, ಶ್ರೀಲಂಕಾದಲ್ಲಿ ಹೆಂಗೆ ಜಂಜಿ ಗಲಾಟೆಗಳಾಗ್ತಿತ್ತು, ಅದೇ ರೀತಿ ನಾವು ಭಾರತದಲ್ಲೂ ಕೂಡ ಮಾಡ್ತೀವಿ ಅಂತ ಒಂದಷ್ಟು ಗುಂಪು ದೊಡ್ಡ ಮಟ್ಟದಲ್ಲಿ ಪ್ರಯತ್ನ ಮಾಡ್ತಿದೆ. ಖಂಡಿತವಾಗ್ಲೂ ಅದು ಯಶಸ್ವಿ ಆಗೋದಿಲ್ಲ. ಆ ಸಂಘಟನೆಯ ಉದ್ದೇಶ ಮೊದಲನೇ ದಿವಸ ಏನಿತ್ತು, ಆದರೆ ಆ ಕಾಲ ನಂತರದಲ್ಲಿ ಅದು ಮುಂದುವರಿತಾ ಖಂಡಿತವಾಗ್ಲೂ ಅದರ ಉದ್ದೇಶ ಬೇರೆ ದಿಕ್ಕಕ್ಕೆ ತಿರುಗಿತ್ತು. ಏನು ಜಂಜಿಗಳನ್ನ ಹೆಸರು ಹೇಳ್ಕೊಂಡು ಒಂದು ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಏನು ಉಟ್ಕೊಂಡಿದೆ, ಇದರ ಉದ್ದೇಶ ಭಾರತೀಯ ಜನತಾ ಪಕ್ಷದ ಮೇಲೆ ಮತ್ತು ನರೇಂದ್ರ ಮೋದಿ ಅವರ ಮೇಲೆ ಒಂದು ನೆರೇಟಿವ್ನ ಬಿಲ್ಡ್ ಮಾಡೋದಕ್ಕೆ ಈ ಪಾರ್ಟಿ ಉಟ್ಕೊಂಡಿದೆ. ಯಾರೆಲ್ಲ ಇವತ್ತು ಈ ಕಾಕ್ರೋಚ್ ಜನತಾ ಪಾರ್ಟಿನ ಸಪೋರ್ಟ್ ಮಾಡ್ತಾ ಇದ್ದೀರಿ, ದಯವಿಟ್ಟು ನೀವು ಸಪೋರ್ಟ್ ಮಾಡೋಕ್ಕೆ ಮುಂಚೆ ನಾನು ಸಪೋರ್ಟ್ ಮಾಡಬೇಡಿ ಅಂತ ಹೇಳಲ್ಲ, ಆದರೆ ನೀವು ಅವ್ರನ್ನ ಸಪೋರ್ಟ್ ಮಾಡೋಕ್ಕೆ ಮುಂಚೆ ಆ ಕಾಕ್ರೋಚ್ ಜನತಾ ಪಾರ್ಟಿಯ ವೇದಿಕೆ ಮೇಲೆ ಯಾವೆಲ್ಲ ಮುಖಗಳಿದೆ ದಯವಿಟ್ಟು ಒಂದ್ಸಲಿ ಆ ಮುಖಗಳನ್ನ ಕಣ್ಣಾಡಿಸಿ. ಈ ಹೋರಾಟದಲ್ಲಿ ದೊಡ್ಡ ಮಟ್ಟದಲ್ಲಿ ಯುವಕರು ಸೇರಿಕೊಂಡು ಈ ಹೋರಾಟನ ನಿಮ್ಮ ಹೋರಾಟವಾಗಿ ತಗೊಳ್ಳಿ. ಹೌದು, ಏನಕ್ಕೆ ಅಂದರೆ ನಿಮ್ಮ ಭವಿಷ್ಯಕ್ಕೋಸ್ಕರ ನಡೀತಿರೋ ಹೋರಾಟ. ಈಗ ಏನು ಆ ಒಂದು ಸಂಘಟನೆ ಜೊತೆಯಲ್ಲಿ ಬಂದು ಜನ ಜೋಡಿಸ್ಕೊತಿದ್ದಾರಲ್ಲ, ಆ ಜನರ ಮುಖಗಳನ್ನ ನೋಡಿ, ಆ ಜನರ ಉದ್ದೇಶಗಳೇನಿದೆ, ಆ ಜನರ ಹಿಂದಿನ ಉದ್ದೇಶಗಳೇನಿತ್ತು ಮತ್ತು ಈಗ ಆ ಜನ ಬಂದಲ್ಲಿ ಸೇರ್ಕೊಂತಿರೋ ಉದ್ದೇಶ ಏನು ಅನ್ನೋದು ನೀವು ಸೂಕ್ಷ್ಮವಾಗಿ ಗಮನಿಸಬೇಕು ಅಂತ. ಕಾಶ್ಮೀರ ಭಾರತದ ಭಾಗವೇ ಅಲ್ಲ ಅನ್ನೋ ಜನನೂ ಕೂಡ ಇವತ್ತು ಆ ಕಾಕ್ರೋಚ್ ಜನತಾ ಪಾರ್ಟಿ ಜೊತೆಯಲ್ಲಿ ಈ ಒಂದು ಪ್ರತಿಭಟನೆ ಇದೆಯಲ್ಲ, ಈ ಪ್ರತಿಭಟನೆಯಲ್ಲಿ ಸೇರ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಈ ದೇಶನ ತುಕಡೆ ಮಾಡ್ತೀವಿ ಅಂತ ಹೇಳಿದ ಸಾಕಷ್ಟು ಜನ ಇವತ್ತು ಹೋರಾಟದಲ್ಲಿ ಇವತ್ತು ಸೇರ್ಕೊಂಡಿದ್ದಾರೆ. ಅಲ್ಲಿ ಇವತ್ತು ಏನು ಕಲ್ಲೊಡಿತಿದ್ದಾರೆ, ಪೆಪ್ಪರ್ ಸ್ಪ್ರೇ ಮಾಡ್ತಿದ್ದಾರೆ, ಅವರೆಲ್ಲ ಕೂಡ ಯಾರು ವಿದ್ಯಾರ್ಥಿಗಳಲ್ಲ. ಅವ್ರು ಆ ಕೆಲಸಕ್ಕೋಸ್ಕರನೇ ನೇಮಕ ಆಗಿರೋ ಬೇರೆ ಪಕ್ಷಗಳಿಂದ ಬಂದಿರೋ ಕಾರ್ಯಕರ್ತಗಳಿರ್ತಾರೆ. ನರೇಂದ್ರ ಮೋದಿ ಅಂತಹ ಒಂದು ದೊಡ್ಡ ನಾಯಕತ್ವ ಈ ದೇಶಕ್ಕೆ ಇದ್ದಾಗಲೂ ಕೂಡ ಒಂದು ಸಣ್ಣ ಪರೀಕ್ಷೆನ ನಾವು ನಡೆಸೋಕ್ಕಾಗಲ್ಲ ಅಂದಮೇಲೆ ಖಂಡಿತವಾಗ್ಲೂ ನಮಗೆ ವ್ಯವಸ್ಥೆ ಮೇಲೆ ಸಿಟ್ಟು ಬರುತ್ತೆ. ಹೌದು, ವ್ಯವಸ್ಥೆನ ಪ್ರಶ್ನೆ ಮಾಡಬೇಕು ಅನಿಸುತ್ತೆ. ನರೇಂದ್ರ ಮೋದಿ ಜಾಗದಲ್ಲಿ ಬೇರೆ ಯಾರನ್ನ ಇದ್ದಿದ್ದು ಅದು ಪ್ರಶ್ನೆ ಬೇರೆ ಇರ್ತಾ ಇತ್ತು. ಟಿವಿ ವಿಕ್ರಮದ ಪ್ರೀತಿಯ ನೋಡುಗರಿಗೆ ಟ್ಯಾಕ್ಸಿವಾಲಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನರಸಿಂಹಮೂರ್ತಿ. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋಂಗೆ ಇವತ್ತು ದೊಡ್ಡ ಮಟ್ಟದಲ್ಲಿ ದೇಶಾದ್ಯಂತ ವಿಶೇಷವಾಗಿ ಯುವಕರಲ್ಲಿ ಚರ್ಚೆ ಆಗ್ತಾ ಇರೋದು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆದಮೇಲೆ ಅದರ ವಿರುದ್ಧವಾಗಿ ಉಟ್ಕೊಂಡಿರೋ ಅಂಥ ಒಂದು ಕಾಕ್ರೋಚ್ ಜನತಾ ಪಾರ್ಟಿ. ಇವರು ದೊಡ್ಡ ಮಟ್ಟದಲ್ಲಿ ದೆಹಲಿನಲ್ಲಿ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಏನಕ್ಕಪ್ಪ ಅಂದರೆ ಆ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿ ಪರೀಕ್ಷೆಗಳು ರದ್ದಾಗಿ, ಆ ರದ್ದಾದ ಮೇಲೆ ಆಘಾತಕ್ಕೆ ಒಳಗಾದಂತಹ ಒಂದು 20 ಜನ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅವರಿಗೆ ನ್ಯಾಯ ಬೇಕು ಮತ್ತು ಶಿಕ್ಷಣ ವ್ಯವಸ್ಥೆಯಲ್ಲಿ ಒಂದಷ್ಟು ಬದಲಾವಣೆಗಳನ್ನ ತರಬೇಕು ಅನ್ನೋ ಉದ್ದೇಶನ ಇಟ್ಕೊಂಡು ಈ ಒಂದು ಚಳುವಳಿ ಅಂತಲೇ ನಾವು ಹೇಳೋಣ. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಜಯಪ್ರಕಾಶ್ ನಾರಾಯಣರ ಒಂದು ಚಳುವಳಿ ಆದಮೇಲೆ ಈ ದೇಶದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಚಳುವಳಿಗಳನ್ನ ನನಗೆ ಬುದ್ಧಿ ಬಂದ ಮೇಲೆ ಅಂತೂ ನೋಡಿಲ್ಲ. ಅಷ್ಟು ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಚಳುವಳಿ ಪ್ರಾರಂಭ ಆಯಿತು. ನಿಜವಾಗ್ಲೂ ವೆಲ್ ಆ್ಯಂಡ್ ಗುಡ್, ತುಂಬ ಚೆನ್ನಾಗಿ ಇದು ಪ್ರಾರಂಭ ಆಯಿತು. ಅವ್ರದ್ದು ಬೇಡಿಕೆ ಏನಿದೆ? ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು. ಖಂಡಿತವಾಗ್ಲೂ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡೋದ್ರಿಂದ ಆ ಮಕ್ಕಳಿಗಾಗಿರೋ ಅನ್ಯಾಯ ಸರಿ ಹೋಗುತ್ತೆ ಅಂದರೆ ಐ ನೆವರ್ ಆಪೋಸ್. ಕೊಡ್ಬೋದು. ಆಮೇಲೆ ಇನ್ನೊಂದೇನು ಬೇಡಿಕೆ, ಸತ್ತಿರೋ ಮಕ್ಕಳ ಕುಟುಂಬಕ್ಕೆ 1 ಕೋಟಿ ರೂಪಾಯಿ ಪರಿಹಾರನ ಕೊಡಬೇಕು. ಖಂಡಿತ ಚೆನ್ನಾಗಿದೆ, ಏನು ತಪ್ಪೇನಿಲ್ಲ. ಈ ಬೇಡಿಕೆಗಳೇನು ಇವತ್ತು ಸರ್ಕಾರದ ಮುಂದಿಟ್ಟಿದ್ದಾರೆ ಖಂಡಿತ ಸರಿ ಇದೆ, ಅವ್ರ ಹೋರಾಟವೂ ಸರಿ ಇದೆ. ಆದರೆ ವೀಕ್ಷಕರೇ, ನಾವಿಲ್ಲಿ ಯೋಚನೆ ಮಾಡಬೇಕಾಗಿದ್ದು, ಈ ಹೋರಾಟ ಮೊದಲನೇ ದಿನದಿಂದ ಇವತ್ತಿನ ದಿನದವರೆಗೂ ನಾವು ತಗೊಂಡ್ರೆ ಈ ಹೋರಾಟದಲ್ಲಿ ಸಾಕಷ್ಟು ಟ್ವಿಸ್ಟ್ಗಳಾಯಿತು. ಈ ಹೋರಾಟನ ಬೆಂಬಲಿಸ್ಕೊಂಡು ಬಂದವರು ಎಂತೆಂಥವ್ರು ನೀವು ನೋಡ್ತಾನೆ ಇದ್ದೀರಾ. ಇವತ್ತು ಎಂತೆಂಥ ಜನ ಈ ಹೋರಾಟನ ಬೆಂಬಲಿಸ್ಕೊಂಡು ಬಂದು ಅವ್ರ ಜೊತೆನಲ್ಲಿ ಸೇರ್ಕೊಂಡ್ರು ಅಂತ ಹೇಳಿದ್ರೆ, ಕಾಶ್ಮೀರ ಭಾರತದ ಭಾಗವೇ ಅಲ್ಲ ಅನ್ನೋ ಜನನೂ ಕೂಡ ಇವತ್ತು ಆ ಕಾಕ್ರೋಚ್ ಜನತಾ ಪಾರ್ಟಿ ಜೊತೆಯಲ್ಲಿ ಈ ಒಂದು ಪ್ರತಿಭಟನೆ ಇದೆಯಲ್ಲ, ಈ ಪ್ರತಿಭಟನೆಯಲ್ಲಿ ಸೇರ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಈ ದೇಶನ ತುಕಡೆ ಮಾಡ್ತೀವಿ ಅಂತ ಹೇಳಿದ ಸಾಕಷ್ಟು ಜನ ಇವತ್ತು ಆ ಒಂದು ಸಂಘಟನೆಯ
ಹೋರಾಟದಲ್ಲಿ ಇವತ್ತು ಸೇರ್ಕೊಂಡಿದ್ದಾರೆ. ಅಂದರೆ ಇದರಲ್ಲಿ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಈ ಸಂಘಟನೆಯ ಉದ್ದೇಶ. ಮೊದಲನೇ ದಿವಸ ಏನಿತ್ತಲ್ಲ, ಮೊದಲನೇ ದಿವಸ ಯಾವ ಮಕ್ಕಳು ಅನ್ಯಾಯ ಆಗಿದೆ ಆ ಮಕ್ಕಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಈ ಸಂಘಟನೆ ಹುಟ್ಕಂತಲ್ಲ, ಆ ಸಂಘಟನೆಯ ಉದ್ದೇಶ ಮೊದಲನೇ ದಿವಸ ಏನಿತ್ತು. ಆದರೆ ಆ ಕಾಲಾನಂತರದಲ್ಲಿ ಅದು ಮುಂದುವರಿತಾ ಖಂಡಿತವಾಗ್ಲೂ ಅದರ ಉದ್ದೇಶ ಬೇರೆ ದಿಕ್ಕಕ್ಕೆ ತಿರುಗಿತು. ನಾನು ಏನಕ್ಕೆ ಇದು ಬೇರೆ ದಿಕ್ಕಕ್ಕೆ ತಿರುಗಿತು ಅಂದರೆ, ನೋಡಿ ಇವತ್ತು ಅಲ್ಲಿ ಏನು ಭಾಷಣ ಮಾಡ್ತಿದ್ದಾರೆ, ಭಾಷಣಕಾರರಿದ್ದಾರೆ. ಇವತ್ತು ಇವರು ಯಾವ ಮಟ್ಟಕ್ಕೆ ಭಾಷಣಗಳು ಮಾಡ್ತಿದ್ದಾರೆ ಅಂದರೆ, ಅಲ್ಲಿ ನಿಂತ್ಕೊಂಡು ಈ ಪ್ರಶ್ನೆ ಪತ್ರಿಕೆಯ ಸೋರಿಕೆಯ ವಿಚಾರಕ್ಕೂ ಆ ಮಕ್ಕಳಿಗೆ ನ್ಯಾಯ ಕೊಡಬೇಕು ಅನ್ನೋ ವಿಚಾರನ ಖಂಡಿತವಾಗ್ಲೂ ಇವರು ಮರ್ತಿರಂಗೆ ಕಾಣ್ತಿದೆ. ಇವ್ರದ್ದು ಇವತ್ತು ಏನಪ್ಪ ಇವರು ಅಲ್ಲಿ ಘೋಷಣೆಗಳು ಕೂಗ್ತಿರೋದು ಅಂದರೆ, ಸೀತೆಯ ಗಂಡನ ಹೆಸರು ತೊಗೊಳ್ತಾರೆ, ಸೀತೆಯ ಗಂಡನ ಹೆಸರಿಂದ ಹಿಡಿದು ನಿತು ಗಂಡನವರೆಗೂ ಅಂದರೆ ಅಂಬಾನಿವರೆಗೂ ಇವ್ರು ಕೆಲಸ ಮಾಡ್ತಿದ್ದಾರೆ. ಅಂದರೆ ಜನರು ಕೆಲಸ ಮಾಡ್ತಿಲ್ಲ, ಮಕ್ಕಳಿಗೆ ಅನ್ಯಾಯ ಆಗಿದೆ. ವೀಕ್ಷಕರೇ, ಖಂಡಿತವಾಗ್ಲೂ ಕೂಡ ಏನು ಆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯಿತು, ಖಂಡಿತ ಕೂಡ ಅನ್ಯಾಯನೇ ಆಗಬಾರ್ದಾಗಿತ್ತು, ಖಂಡಿತ ಆಗಬಾರ್ದಾಗಿತ್ತು. ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ. ಆದರೆ ನೋಡಿ, ನಾವು ಯೋಚನೆ ಮಾಡಬೇಕಾಗಿರೋ ಒಂದು ವಿಚಾರ ಏನಪ್ಪ ಇದರಲ್ಲಿ ಅಂದರೆ, ತುಂಬ ಸೂಕ್ಷ್ಮವಾಗಿ ನಾವು ವಿಚಾರ ಮಾಡಬೇಕು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಂತಹ ಒಂದು ಗಟ್ಟಿ ನಾಯಕತ್ವ ಈ ದೇಶದಲ್ಲಿ ಇದ್ರೂ ಕೂಡ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗುತ್ತೆ ಅಂದರೆ ಯೋಚನೆ ಮಾಡಿ, ಈ ವ್ಯವಸ್ಥೆ ಎಷ್ಟು ಭ್ರಷ್ಟವಾಗಿ ಈ ವ್ಯವಸ್ಥೆ ನಿಂತಿದೆ ಇವತ್ತು ಅಂತ, ಎಷ್ಟು ಭ್ರಷ್ಟಾಚಾರದಲ್ಲಿ ಈ ವ್ಯವಸ್ಥೆ ಮುಳುಗಿದೆ ಅಂದರೆ ನಾವಿವತ್ತು ಯೋಚನೆ ಮಾಡಬೇಕು. ಏನಕ್ಕೆ ಅಂದರೆ, ಇಂಥ ಒಂದು ಗಟ್ಟಿ ಸರ್ಕಾರ ಇದ್ರೂ ಕೂಡ ಪ್ರಶ್ನೆ ಪತ್ರಿಕೆಗಳು ಇವತ್ತು ಸೋರಿಕೆ ಆಗ್ತಿದೆ ಅಂದರೆ ಖಂಡಿತವಾಗ್ಲೂ ಕೂಡ ವ್ಯವಸ್ಥೆನಲ್ಲಿರ್ತಕ್ಕಂತಹ ಈ ಭ್ರಷ್ಟಾಚಾರ ಏನಿದೆಯಲ್ಲ, ಈ ಭ್ರಷ್ಟಾಚಾರನೇ ಇದಕ್ಕೆಲ್ಲ ಮೂಲ. ಆ ಮಟ್ಟದಲ್ಲಿ ಈ ದೇಶದಲ್ಲಿ ಭ್ರಷ್ಟಾಚಾರ ಬೇರೂರಿದೆ. ಹೌದು ವೀಕ್ಷಕರೇ, ಖಂಡಿತವಾಗ್ಲೂ ಆ ಮಕ್ಕಳಿಗೆ ನ್ಯಾಯ ಕೊಡಬೇಕು. ಸರ್ಕಾರದ ತಪ್ಪಿಲ್ವ ಇದರಲ್ಲಿ? ಖಂಡಿತ ತಪ್ಪಿದೆ. ಸರ್ಕಾರದವ್ರು ತಪ್ಪು ಮಾಡಿದ್ದಾರೆ, ಇಲ್ಲ ಅಂತ ಇಲ್ಲ. ಯಾಕೆಂದರೆ ಇವತ್ತು ಏನು ಪಾರ್ಲಿಮೆಂಟ್ ಮುತ್ತಿಗೆ ಆಗ್ತೀವಿ ಅಂತಿದ್ದಾರೆ, ಅದ್ರ ಪ್ರಯತ್ನವೂ ನಡೀತಿದೆ. ನಿನ್ನೆ ರಾಹುಲ್ ಗಾಂಧಿಯವರು ಮತ್ತು ಅವರ ಮಿತ್ರ ಪಕ್ಷಗಳು ಒಂದಷ್ಟು ಜನ ಹೋಗಿ ಪ್ರಧಾನಮಂತ್ರಿಗಳ ಮನೆ ಮುಂದೆನೂ ಕೂಡ ಧರಣಿ ಮಾಡಿದ್ದಾರೆ. ಆಮೇಲೆ ಪಾರ್ಲಿಮೆಂಟಲ್ಲಿ ಇದರ ಬಗ್ಗೆ ಚರ್ಚೆ ಮಾಡಬೇಕು, ನಮಗೆ ಕಾಲಾವಕಾಶ ಬೇಕು ಅಂತಲೂ ಕೂಡ ವಿರೋಧ ಪಕ್ಷದವ್ರು ಕೇಳಿದ್ದಾರೆ. ಖಂಡಿತವಾಗ್ಲೂ ಕೂಡ ಸ್ಪೀಕರು ಹೇಳಿದ್ದಾರೆ, ನಾವು ನಿಮಗೆ ಕಾಲಾವಕಾಶನ ಕೊಡ್ತೀವಿ, ಇದ್ರ ಮೇಲೆ ಚರ್ಚೆ ಮಾಡಿ ಅಂತ. ಮತ್ತು ತುಂಬ ಜನ ಇವತ್ತು ಪ್ರಶ್ನೆ ಕೇಳ್ತಿರೋದು ಏನಂದರೆ, ಪ್ರಧಾನಮಂತ್ರಿಗಳು ಪರೀಕ್ಷೆಗೆ ಮುಂಚೆ ಮಕ್ಕಳನ್ನ ಕೂರಿಸ್ಕೊಂಡು ಪರೀಕ್ಷಾ ಪೇ ಚರ್ಚೆ ಅಂತ ಹೇಳ್ಬಿಟ್ಟು ಮಾತಾಡ್ತಾರೆ. ಅದೇ ಪರೀಕ್ಷೆಯಲ್ಲಿ ಮಕ್ಕಳಿಗೆ ತೊಂದರೆ ಆದಾಗ, ಮಕ್ಕಳು ಆತ್ಮಹತ್ಯೆಗಳನ್ನ ಮಾಡಿಕೊಂಡಾಗ ಪ್ರಧಾನಮಂತ್ರಿಗಳು ಆ ಮಕ್ಕಳಿಗೆ ಒಂದು ಧೈರ್ಯ ತುಂಬೋದಿಲ್ಲ, ಆ ಕುಟುಂಬಗಳಿಗೆ ಒಂದು ಧೈರ್ಯ ಹೇಳೋವಂಥ ಒಂದು ಮಾತನ್ನು ಹೇಳೋದಿಲ್ಲ. ಪ್ರಧಾನಮಂತ್ರಿಗಳು ಮೌನವಾಗಿದ್ದಾರೆ ಅಂತ. ಖಂಡಿತವಾಗ್ಲೂ ಆಗೇನಿಲ್ಲ. ಸರ್ಕಾರ ಏನು ಮಾಡಬೇಕು ಅದನ್ನು ತುಂಬ ಕಟ್ಟುನಿಟ್ಟಾಗಿ ಮಾಡ್ತಿದೆ. ಯಾರು ಭ್ರಷ್ಟರಿದ್ದರು, ಈ ಪ್ರಶ್ನೆ ಪತ್ರಿಕೆನ ಸೋರಿಕೆ ಮಾಡಿರ್ತಕ್ಕಂಥ ಯಾರು ಭ್ರಷ್ಟರಿದ್ದರು, ಆ ಭ್ರಷ್ಟರನ್ನ ಎಡೆಮುರಿ ಕಟ್ಟಿ ಅವರಿಗೆ ಏನು ಕಾನೂನಿನ ಪ್ರಕಾರ ಶಿಕ್ಷೆ ಕೊಡಿಸಬೇಕು. ಖಂಡಿತವಾಗ್ಲೂ ಕೂಡ ಆ ಶಿಕ್ಷೆ ಕೊಡೋ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ತುಂಬ ದೊಡ್ಡ ಮಟ್ಟದಲ್ಲಿ ಪ್ರಯತ್ನಗಳು ಮಾಡ್ತಿದೆ. ಆ ನಿಟ್ಟಿನಲ್ಲಿ ಕೆಲಸನೂ ಕೂಡ ಮಾಡ್ತಿದೆ. 2ನೇ ಬಾರಿ ಏನು ಪರೀಕ್ಷೆ ಆಯಿತು, ತುಂಬ ಅಚ್ಚುಕಟ್ಟಾಗಿ ಯಾವುದೇ ರೀತಿಯ ಗೊಂದಲಗಳಿಲ್ಲದೆ ಪರೀಕ್ಷೆನ ಮುಗಿಸಿದ್ದಾರೆ. ಆ ಕಾರಣಕ್ಕೋಸ್ಕರ ಸರ್ಕಾರ ಇದರಲ್ಲಿ ಏನೂ ಕೆಲಸ ಮಾಡ್ತಿಲ್ಲ, ಆ ಮಕ್ಕಳಿಗೆ ಅನ್ಯಾಯ ಮಾಡ್ತಿದೆ ಅನ್ನೋದು ಖಂಡಿತ ಸುಳ್ಳು. ಸರ್ಕಾರ ಆ ಮಕ್ಕಳಿಗೆ ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ಏನೇನು ಮಾಡಬೇಕು ಅದೆಲ್ಲ ಮಾಡ್ತಿದೆ. ಆದರೆ ಒಂದು 20 ಜನ ಮಕ್ಕಳು ಸತ್ತಿದ್ದಾರೆ, ಸಾಯಬಾರ್ದಾಗಿತ್ತು. ದುರದೃಷ್ಟವಶ ಅದು. ಖಂಡಿತವಾಗ್ಲೂ ಅವ್ರ ಕುಟುಂಬಗಳಿಗೆ, ಯಾರೆಲ್ಲ ಇವತ್ತು ಸೂಸೈಡ್ ಮಾಡ್ಕೊಂಡು ಮಕ್ಕಳು ಸತ್ತೋಗಿದ್ದಾರೆ, ಅವ್ರ ಕುಟುಂಬಗಳಿಗೆ ಆ ನೋವನ್ನು ಭರಿಸೋ ಶಕ್ತಿ ಖಂಡಿತವಾಗ್ಲೂ ಆ ಭಗವಂತ ಕೊಡಲಿ ಅಂತ ಹೇಳ್ಬಿಟ್ಟು ನಾವು ಕೂಡ ಬೇಡ್ಕೊಳ್ಳೋಣ. ಸರ್ಕಾರನೂ ಕೂಡ ಆ ನಿಟ್ಟಿನಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಪ್ರಯತ್ನಗಳು ನಡೀತಿದೆ. ಈಗ ಈ ಕಾಕ್ರೋಚ್ ಜನತಾ ಪಕ್ಷದ ಏನು ಬೇಡಿಕೆಗಳಿದೆ, ಖಂಡಿತವಾಗ್ಲೂ ಕೂಡ ಸರ್ಕಾರ ಆ ಕಡೆ ತುಂಬ ದೊಡ್ಡ ಮಟ್ಟದಲ್ಲಿ ಪ್ರಯತ್ನಗಳು ನಡೆಸುತ್ತೆ. ಆದರೆ ಈ ಕಾಕ್ರೋಚ್ ಜನತಾ ಪಾರ್ಟಿ ಉದ್ದೇಶನೇ ಬೇರೆ ಆಗ್ತಾಯಿದೆ ಈಗ ಬರ್ತಾ. ಏನಕ್ಕೆ ಅಂದರೆ, ಅದರಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು, ಅದರಲ್ಲೂ ಯಾರು ಈ ದೇಶದ ವಿರುದ್ಧವಾಗಿ ಮಾತಾಡ್ತಾರೆ, ಈ ಧರ್ಮದ ವಿರುದ್ಧವಾಗಿ ಮಾತಾಡ್ತಾರೆ, ಈ ಸಂವಿಧಾನದ ವಿರುದ್ಧವಾಗಿ ಮಾತಾಡ್ತಾರೆ, ಅಂಥೋ ಜನ ಎಲ್ಲ ಇವತ್ತು ಹೋಗಿ ಆ ಹೋರಾಟದಲ್ಲಿ ಸೇರಿಕೊಂಡು ಆ ಹೋರಾಟದ ದಿಕ್ಕನ್ನು ಬೇರೆ ರೀತಿಯಲ್ಲಿ ತೊಗೊಂಡೋಗಿ ಇವತ್ತು ಏನಲ್ಲಿ ಹೇಳಿಕೆಗಳು ಬರ್ತಿರೋದು, ಬಾಂಗ್ಲಾದೇಶದಲ್ಲಿ ಹೆಂಗೆ ಪ್ರಧಾನಮಂತ್ರಿಗಳನ್ನ ಓಡಿಸಿದ್ರು, ಆಮೇಲೆ ಶ್ರೀಲಂಕಾದಲ್ಲಿ ಹೆಂಗೆ ಜಂಜಿ ಗಲಾಟೆಗಳಾಗ್ತಿತ್ತು, ಅದೇ ರೀತಿ ನಾವು ಭಾರತದಲ್ಲೂ ಕೂಡ ಮಾಡ್ತೀವಿ ಅಂತ ಒಂದಷ್ಟು ಗುಂಪು ದೊಡ್ಡ ಮಟ್ಟದಲ್ಲಿ ಪ್ರಯತ್ನ ಮಾಡ್ತಿದೆ. ಖಂಡಿತವಾಗ್ಲೂ ಅದು ಯಶಸ್ವಿ ಆಗೋದಿಲ್ಲ. ಭಾರತ ಅಂತ ದೊಡ್ಡ ದೇಶದಲ್ಲಿ
ಖಂಡಿತವಾಗ್ಲೂ ಅದನ್ನು ಮಾಡೋಕ್ಕಾಗೋದಿಲ್ಲ. ಯಾವ ಒಂದಷ್ಟು ಜನ ಪುಂಡರು ಈ ರಾಜಕೀಯ ಪ್ರೇರಿತವಾಗಿ ಒಂದಷ್ಟು ಹೇಳಿಕೆಗಳನ್ನ ಕೊಡ್ತಿದ್ದಾರೆ. ನಾವು ಜನಸಾಮಾನ್ಯರು ಅದ್ರ ಬಗ್ಗೆ ಅಷ್ಟೊಂದು ಗಮನ ಹರಿಸೋ ಅಗತ್ಯ ಇಲ್ಲ ಅನ್ನೋದು ನನ್ನ ಕೋರಿಕೆ. ಏನಕ್ಕೆ ಅಂದರೆ ಖಂಡಿತವಾಗ್ಲೂ ಒಂದು ಬಲಿಷ್ಠವಾದ ಸರ್ಕಾರ ಈ ದೇಶದಲ್ಲಿದೆ. ತಪ್ಪಂತೂ ಆಗಿದೆ, ನಿಜ ಇಲ್ಲ ಅಂತ ಹೇಳೋದಿಲ್ಲ. ಖಂಡಿತವಾಗ್ಲೂ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ, ತಪ್ಪಾಗಿದೆ. ಆದರೆ ಎರಡನೇ ಬಾರಿ ತುಂಬ ಯಶಸ್ವಿಯಾಗಿ ಪರೀಕ್ಷೆಗಳು ನಡೆದಿದೆ. ಇದ್ರ ಮಧ್ಯೆ ಆ ಮಕ್ಕಳು ಸೂಸೈಡ್ ಮಾಡ್ಕೊಂಡಿರೋದು ನಿಜವಾಗ್ಲೂ ದುರಂತ. ಅದು ಆಗಬಾರ್ದಾಗಿತ್ತು, ಆದರೆ ಆಗೋಗಿದೆ. ಮುಂದಿನ ದಿನಗಳಲ್ಲಿ ಏನು ಪರೀಕ್ಷೆಗಳು ನಡೆಯುತ್ತೆ, ಸರ್ಕಾರದ ಇವತ್ತು ಪ್ರಯತ್ನ ಏನಿದೆ ಅಂದರೆ ಮುಂದೆ ಇವತ್ತಾಗೋಗಿದೆ, ಇವತ್ತು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ, ಖಂಡಿತ ತಪ್ಪಾಗಿದೆ, ಅದಕ್ಕೆ ಏನು ಶಿಕ್ಷೆ ಕೊಡಿಸ್ಬೇಕು ಕೊಡಿಸ್ತಾರೆ. ಆದರೆ ಮುಂದೆ ಬರತಕ್ಕಂತಹ ಪರೀಕ್ಷೆಗಳಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಈ ರೀತಿಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಎಲ್ಲ ರೀತಿಯ ಕ್ರಮಗಳನ್ನ ತಗೊಳ್ಳೋದಕ್ಕೆ ಸರ್ಕಾರ ತುಂಬ ದೊಡ್ಡ ಮಟ್ಟದಲ್ಲಿ ಪ್ರಯತ್ನ ಮಾಡ್ತಿದೆ. ಆ ಪ್ರಯತ್ನದ ಜೊತೆಯಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ರೂಪುರೇಖೆಗಳನ್ನ ಜೋಡಿಸ್ತಿದ್ದಾರೆ. ಖಂಡಿತ ಮುಂದಿನ ದಿನಗಳಲ್ಲಿ ಈ ರೀತಿಯ ಯಾವುದೇ ಒಂದು ಪರೀಕ್ಷೆಗಳಲ್ಲಿ ಕೇವಲ ನೀಟಲ್ಲ, ಇವತ್ತು ತುಂಬ ಜನ ಪ್ರಶ್ನೆಗಳು ಕೇಳ್ತಿದ್ದಾರೆ ಯುವಕರು. ನೀಟ್ ಪರೀಕ್ಷೆನಲ್ಲೇ ಹಿಂಗಾಗುತ್ತೆ ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಇನ್ನು ಯಾವ ರೀತಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗ್ಬೋದು? ಈ ಥರದ ಪ್ರಶ್ನೆಗಳು ಸಾಮಾನ್ಯವಾಗಿ ಎದ್ದೊಳುತ್ತೆ. ಏನಕ್ಕೆ ಅಂದರೆ ನಾನು ಆಗಲೇ ಹೇಳ್ದಂಗೆ ನರೇಂದ್ರ ಮೋದಿ ಅಂತಹ ಒಂದು ದೊಡ್ಡ ನಾಯಕತ್ವ ಈ ದೇಶಕ್ಕೆ ಇದ್ದಾಗಲೂ ಕೂಡ ಒಂದು ಸಣ್ಣ ಪರೀಕ್ಷೆನ ನಾವು ನಡೆಸೋಕ್ಕಾಗಲ್ಲ ಅಂದಮೇಲೆ ಖಂಡಿತವಾಗ್ಲೂ ನಮಗೆ ವ್ಯವಸ್ಥೆ ಮೇಲೆ ಸಿಟ್ಟು ಬರುತ್ತೆ. ಹೌದು, ವ್ಯವಸ್ಥೆನ ಪ್ರಶ್ನೆ ಮಾಡಬೇಕು ಅನಿಸುತ್ತೆ. ನರೇಂದ್ರ ಮೋದಿ ಜಾಗದಲ್ಲಿ ಬೇರೆ ಯಾರನ್ನ ಇದ್ದಿದ್ದು ಅದು ಪ್ರಶ್ನೆ ಬೇರೆ ಇರ್ತಾ ಇತ್ತು. ಆದರೆ ಇವತ್ತು ಈ ದೇಶನ ಆಳ್ತಿರೋದು ನರೇಂದ್ರ ಮೋದಿಯವರು. ಯಾಕೆಂದರೆ ಭ್ರಷ್ಟಾಚಾರದ ವಿರುದ್ಧ ಅವರು ರಾಜಕಾರಣಕ್ಕೆ ಬಂದ ದಿವಸದಿಂದನೂ ಕೂಡ ಹೋರಾಟ ಮಾಡ್ತಿದ್ದಾರೆ. ಅಂಥ ಒಬ್ಬ ವ್ಯಕ್ತಿಯ ಕೈನಲ್ಲಿ ಇವತ್ತು ಆಡಳಿತ ಇದೆ ಅಂದರೆ ಹಂಗಿದ್ರೂ ಸಹ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗುತ್ತೆ ಅಂದರೆ ನಾವು ಯೋಚನೆ ಮಾಡಬೇಕಿಲ್ಲಿ. ಇದರಲ್ಲಿ ಏನಾದರೂ ಷಡ್ಯಂತ್ರಗಳಾಗಿದೆಯಾ? ಖಂಡಿತ ಗೊತ್ತಿಲ್ಲ. ತನಿಖೆ ಆಗಿ ಪೂರ್ತಿ ತನಿಖೆ ಹೊರಗಡೆ ಬಂದ ಮೇಲೆ ಖಂಡಿತವಾಗ್ಲೂ ಕೂಡ ಇದರಲ್ಲಿ ಏನಾದರೂ ಷಡ್ಯಂತ್ರಗಳಿದ್ದರೆ ಬಯಲಿಗೆ ಬರುತ್ತೆ, ಗೊತ್ತಾಗುತ್ತೆ. ಆದರೆ ನಿಜವಾಗ್ಲೂ ಕೂಡ ವೈಫಲ್ಯ ಆಗಿದೆ, ಇಲ್ಲ ಅಂತಿಲ್ಲ. ಏನು ವೈಫಲ್ಯ ಆಗಿದೆ ಅದನ್ನು ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಕೂಡ ಸರ್ಕಾರ ಸರಿ ಮಾಡಿಕೊಳ್ಳುತ್ತೆ. ಯಾರೆಲ್ಲ ಇವತ್ತು ಈ ಕಾಕ್ರೋಚ್ ಜನತಾ ಪಾರ್ಟಿನ ಸಪೋರ್ಟ್ ಮಾಡ್ತಾಯಿದ್ದೀರಿ, ದಯವಿಟ್ಟು ನೀವು ಸಪೋರ್ಟ್ ಮಾಡೋಕ್ಕೆ ಮುಂಚೆ ನಾನು ಸಪೋರ್ಟ್ ಮಾಡಬೇಡಿ ಅಂತ ಹೇಳಲ್ಲ. ಆದರೆ ನೀವು ಅವ್ರನ್ನ ಸಪೋರ್ಟ್ ಮಾಡೋಕ್ಕೆ ಮುಂಚೆ ಆ ಕಾಕ್ರೋಚ್ ಜನತಾ ಪಾರ್ಟಿಯ ವೇದಿಕೆ ಮೇಲೆ ಯಾವೆಲ್ಲ ಮುಖಗಳಿದೆ ದಯವಿಟ್ಟು ಒಂದು ಸಲ ಆ ಮುಖಗಳನ್ನ ಕಣ್ಣಾಡಿಸಿ. ಆ ಪಾರ್ಟಿಯ ಉದ್ದೇಶ ಸರಿ ಇದೆ. ಮೊದಲನೇ ದಿನ ಅವರು ಯಾವ ಉದ್ದೇಶನ ಇಟ್ಕೊಂಡು ಈ ಒಂದು ಸಂಘಟನೆಯನ್ನು ಕಟ್ಟಿದ್ರು, ಈ ಹೋರಾಟಕ್ಕೆ ಇಳಿದ್ರು, ಖಂಡಿತವಾಗ್ಲೂ ಅವ್ರು ಕೇಳ್ತಾ ಇರೋದು ನ್ಯಾಯಸಮ್ಮತವಾಗಿದೆ. ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಈಗ ಏನು ಆ ಒಂದು ಸಂಘಟನೆ ಜೊತೆಯಲ್ಲಿ ಬಂದು ಜನ ಜೋಡಿಸ್ಕೊತಿದ್ದಾರಲ್ಲ, ಆ ಜನರ ಮುಖಗಳನ್ನ ನೋಡಿ, ಆ ಜನರ ಉದ್ದೇಶಗಳೇನಿದೆ, ಆ ಜನರ ಹಿಂದಿನ ಉದ್ದೇಶಗಳೇನಿತ್ತು, ಮತ್ತು ಈಗ ಆ ಜನ ಬಂದು ಅಲ್ಲಿ ಸೇರ್ಕೊಂತಿರೋ ಉದ್ದೇಶ ಏನು ಅನ್ನೋದು ನೀವು ಸೂಕ್ಷ್ಮವಾಗಿ ಗಮನಿಸಬೇಕು ಅಂತ. ಮತ್ತು ಏನು ಇವತ್ತಿನ ಯುವಕರಿದ್ದಾರೆ, ಇವತ್ತಿನ ಜೆನ್ಜಿ ಏನಿದೆ, ನಾನು ಅವರಲ್ಲೊಂದು ಮನವಿ ಮಾಡೋದೇನೆಂದರೆ ದಯವಿಟ್ಟು ಇವತ್ತು ಏನು ಡೆಲ್ಲಿನಲ್ಲಿ ಹೋರಾಟ ಆಗ್ತಿದೆ, ದಯವಿಟ್ಟು ಪಾಲ್ಗೊಳ್ಳಿ. ಏನಕ್ಕೆ ಅಂದರೆ ನಾವಿವತ್ತು ಅಲ್ಲಿಂದ ಬರ್ತಾ ಇರೋ ವಿಸಲ್ಸ್ನ ನೋಡ್ತಿದ್ದೀವಿ. ಅಲ್ಲಿ ಸಾಕಷ್ಟು ಜನ ಯುವಕರು ಇಲ್ಲ, ಬೇರೆ ಯಾವ್ಯಾವುದೋ ರಾಜಕೀಯ ಪಕ್ಷಗಳಿಂದ ಬಂದಿರೋ ಮುಖಂಡರುಗಳೇ ಕಾಣ್ತಿದ್ದಾರೆ ನಮಗೆಲ್ಲನೂ. ದಯವಿಟ್ಟು ಈ ಹೋರಾಟದಲ್ಲಿ ದೊಡ್ಡ ಮಟ್ಟದಲ್ಲಿ ಯುವಕರು ಸೇರಿಕೊಂಡು ಈ ಹೋರಾಟನ ನಿಮ್ಮ ಹೋರಾಟವಾಗಿ ತಗೊಳ್ಳಿ. ಹೌದು, ಏನಕ್ಕೆ ಅಂದರೆ ನಿಮ್ಮ ಭವಿಷ್ಯಕ್ಕೋಸ್ಕರ ನಡೀತಿರೋ ಈ ಹೋರಾಟ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ದಯವಿಟ್ಟು ಆದಷ್ಟು ಆ ದೆಹಲಿ ಆಸ್ಪಾಸ್ನಲ್ಲಿ ಅಥವಾ ಯಾರಿಗೂ ಬೇರೆ ಜಾಗಗಳಿಂದ ದೆಹಲಿಗೆ ಹೋಗೋ ಅಂಥ ಶಕ್ತಿ ಇದೆ ಅಂಥ ಯುವಕರೇನಿದ್ದೀರಿ, ದಯವಿಟ್ಟು ಈ ಒಂದು ಪ್ರೊಟೆಸ್ಟಲ್ಲಿ ಪಾಲ್ಗೊಳ್ಳಿ. ನ್ಯಾಯಯುತವಾಗಿ ನಿಮಗೆ ಬರಬೇಕಾಗಿರೋ ಹಕ್ಕುಗಳನ್ನ ಕೇಳಿ. ಆದರೆ ಯಾರನ್ನೂ ಕೂಡ ಕೈಯಲ್ಲಿ ದೊಣ್ಣೆ ಹಿಡ್ಕೋಬೇಡಿ, ಕೈಯಲ್ಲಿ ಪೆಪ್ಪರ್ ಸ್ಪ್ರೇನ ಹಿಡಿಬೇಡಿ, ಕೈನಲ್ಲಿ ಕಲ್ಲುಗಳನ್ನ ಹಿಡಿಬೇಡಿ. ದಯವಿಟ್ಟು ಶಾಂತಿಯುತವಾಗಿ ಹೋರಾಟ ಮಾಡಿ. ಹೋರಾಟಕ್ಕೆ ಜಯ ಸಿಗುತ್ತೆ. ಏನಕ್ಕೆ ಅಂದರೆ ಇದು ಜೆನ್ಜಿಗಳ ಹೋರಾಟ. ಆದರೆ ಇವತ್ತು ಏನು ಜೆನ್ಜಿಗಳನ್ನ ಹೆಸರು ಹೇಳ್ಕೊಂಡು ಒಂದು ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಏನು ಉಟ್ಕೊಂಡಿದೆ, ಇದರ ಉದ್ದೇಶ ತುಂಬ ಸ್ಪಷ್ಟವಾಗಿ ಕಾಣ್ತಿದೆ. ಈಗ ಇದರ ಉದ್ದೇಶ ಭಾರತೀಯ ಜನತಾ ಪಕ್ಷದ ಮೇಲೆ ಮತ್ತು ನರೇಂದ್ರ ಮೋದಿ ಅವರ ಮೇಲೆ ಒಂದು ನೆರೇಟಿವ್ನ ಬಿಲ್ಡ್ ಮಾಡೋದಕ್ಕೆ ಈ ಪಾರ್ಟಿ ಉಟ್ಕೊಂಡಿದೆ. ಖಂಡಿತವಾಗ್ಲೂ ಇವರಿಗೆ ಯಾರು ಆ ವಿದ್ಯಾರ್ಥಿಗಳು ಇವತ್ತು ನೀಟ್ ಪರೀಕ್ಷೆಯಿಂದ ಅನ್ಯಾಯಕ್ಕೊಳಗಾಗಿದ್ದಾರೆ ಅವರಿಗೆ ನ್ಯಾಯ ಕೊಡಿಸೋದು ಇವ್ರ ಉದ್ದೇಶ ಅಲ್ಲ ಅಂತ ಹೇಳಿ ನಮಗೆ ಸ್ಪಷ್ಟವಾಗಿ ಅನ್ನಿಸ್ತಿದೆ. ಈಗ ಏನಕ್ಕೆ ಅಂದರೆ ಇವ್ರ ನಡವಳಿಕೆಗಳು, ಇವ್ರ ಭಾಷಣಗಳು ಎಲ್ಲ ಹಾಗೇ ಇದೆ.
ಹೌದು ಹಾಗೇ ಇದೆ. ಆ ಕಾರಣಕ್ಕೋಸ್ಕರ ನನ್ನ ಮನವಿ ಯುವಕರಲ್ಲಿ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಪಾಲ್ಗೊಳ್ಳಿ, ದಯಮಾಡಿ ಯುವಕರು ಪಾಲ್ಗೊಳ್ಳಿ. ಆ ಏನೋ ಒಂದು ಕಾರ್ಯಕ್ರಮ ನಡೀತಿದೆ, ಆ ಕಾರ್ಯಕ್ರಮನ ಯಶಸ್ವಿಗೊಳಿಸಿ ಶಾಂತಿಯುತವಾಗಿ. ಏನಕ್ಕೆ ಅಂದರೆ ನೋಡಿ, ನೀವಲ್ಲಿ ಏನಾದರೂ ಅಹಿತಕರವಾಗಿ ಏನಾದರೂ ನಡ್ಕೊಂಡ್ರೆ, ನೀವು ದೊಣ್ಣೆ ಹಿಡಿಯೋದಾಗಲಿ, ಕಲ್ಲು ಹಿಡಿಯೋದಾಗಲಿ, ಪೆಪ್ಪರ್ ಸ್ಪ್ರೇ ಹಿಡಿಯೋದಾಗಲಿ, ಖಂಡಿತವಾಗ್ಲೂ ಕೂಡ ನಿಮ್ಮ ಮೇಲೆ ಕೇಸುಗಳು ಬೀಳುತ್ತೆ. ಕೇಸುಗಳು ಒಂದ್ಸಲಿ ಕೇಸ್ ಬಿತ್ತು ಅಂದರೆ ನಿಮ್ಮ ಜೀವನ ಬರ್ಬಾದಾಗೋಗುತ್ತೆ. ದಯವಿಟ್ಟು ಅದಕ್ಕೆ ಅವಕಾಶಗಳನ್ನ ಮಾಡ್ಕೋಬೇಡ್ರಿ. ಅಲ್ಲಿ ಇವತ್ತು ಏನು ಕಲ್ಲು ಹೊಡಿತಿದ್ದಾರೆ, ಪೆಪ್ಪರ್ ಸ್ಪ್ರೇ ಮಾಡ್ತಿದ್ದಾರೆ, ಅವರೆಲ್ಲ ಕೂಡ ಯಾರೂ ವಿದ್ಯಾರ್ಥಿಗಳಲ್ಲ. ಅವ್ರು ಆ ಕೆಲಸಕ್ಕೋಸ್ಕರನೇ ನೇಮಕ ಆಗಿರೋ ಬೇರೆ ಬೇರೆ ಪಕ್ಷಗಳಿಂದ ಬಂದಿರೋ ಕಾರ್ಯಕರ್ತಗಳಿರ್ತಾರೆ. ದಯವಿಟ್ಟು ನೀವು ಅವರ ಪ್ರಚೋದನೆಗಳಿಗೆ, ಅವರ ನಡವಳಿಕೆಗಳಿಗೆ ನೀವೂ ಕೂಡ ಅವ್ರ ಜೊತೆಯಲ್ಲಿ ಜೋಡಿಸ್ಕೊಂಡು ಇಂಥ ಕೃತ್ಯಗಳಲ್ಲಿ ಕೈ ಜೋಡಿಸಿ ದಯವಿಟ್ಟು ನಿಮ್ಮ ಬದುಕನ್ನು ಹಾಳು ಮಾಡ್ಕೋಬೇಡಿ. ಹೋರಾಟ ಸರಿ ಇದೆ, ಖಂಡಿತ ನೀವು ಹೋರಾಟದಲ್ಲಿ ಭಾಗವಹಿಸಿ, ಶಾಂತಿಯುತವಾಗಿ ಭಾಗವಹಿಸಿ, ನಿಮ್ಮ ಪ್ರತಿಭಟನೆಗಳನ್ನು ಮಾಡಿ. ಸರ್ಕಾರನೂ ಕೂಡ ಈಗ ಅಲ್ಲಿ ಏನು ಪ್ರತಿಭಟನೆಗಳು ಮಾಡ್ತಿದ್ದಾರೆ ಅವರೊಟ್ಟಿಗೆ ಬಂದು ಮಾತಾಡುವಂಥ ಪ್ರಯತ್ನಗಳು ನಡೀತಿದೆ. ಹಾಗಾಗಿ ಈ ಹೋರಾಟ ಯಶಸ್ವಿ ಮಾಡಿ, ನೀವೆಲ್ಲರೂ ಸೇರ್ಕೊಂಡ್ರೆ ಈ ಹೋರಾಟ ಯಶಸ್ವಿ ಆಗುತ್ತೆ. ಸರ್ಕಾರನ ನೀವು ಬಗ್ಗಿಸ್ಬೋದು, ನೀವು ಹೇಳಿದ ಮಾತನ್ನು ಸರ್ಕಾರ ಕೇಳುತ್ತೆ. ಅದಕ್ಕೋಸ್ಕರ ದಯಮಾಡಿ ಯಾರೂ ಕೂಡ ಅಹಿತಕರ ಘಟನೆಗಳನ್ನ ನಡೆಯೋದು ಜಾಗಗಳಲ್ಲಿ ದೂರ ಇರಿ. ಏನಕ್ಕೆ ಅಂದರೆ ನಾನು ಹೇಳ್ದಂಗೆ ಅಲ್ಲಿ ಯಾರು ಕಲ್ಲು ಹೊಡಿತಿದ್ದಾರೆ, ಪೆಪ್ಪರ್ ಸ್ಪ್ರೇ ಮಾಡ್ತಿದ್ದಾರೆ, ಪೊಲೀಸ್ ಅವ್ರ ಮೇಲೆ ದಾಳಿಗಳು ಮಾಡ್ತಿದ್ದಾರೆ, ಅವ್ರು ಯಾರೂ ಕೂಡ ವಿದ್ಯಾರ್ಥಿಗಳಲ್ಲ. ಮೇಲ್ನೋಟಕ್ಕೆ ಕಾಣ್ತಿದೆ, ಅವ್ರು ಯಾರೂ ವಿದ್ಯಾರ್ಥಿಗಳಲ್ಲ. ಅದಕ್ಕೋಸ್ಕರ ದಯವಿಟ್ಟು ನೀವುಗಳು ಏನು ವಿದ್ಯಾರ್ಥಿಗಳಿದ್ದೀರಿ, ನಿಮ್ಮ ಭವಿಷ್ಯನ ಹಾಳು ಮಾಡ್ಕೊಬೇಡಿ. ಅಂಥವ್ರ ಜೊತೆಲೇ ಸೇರಿ ನೀವು ಪ್ರತಿಭಟನೆಗಳು ಮಾಡಿ. ಒಂದು ಜಾಗ ಗೊತ್ತು ಮಾಡಿದ್ದಾರೆ, ಆ ಜಾಗದಲ್ಲಿ ಕೂತ್ಕೊಂಡು ಪ್ರತಿಭಟನೆ ಮಾಡಿ. ನಿಮ್ಮ ಬದುಕನ್ನು ಹಸನು ಮಾಡ್ಕೊಳ್ಳಿ. ನಿಮಗೆ ಹಕ್ಕುಗಳು, ಖಂಡಿತವಾಗ್ಲೂ ನಿಮಗೆ ಹಕ್ಕುಗಳು ಬೇಕು. ಆ ಹಕ್ಕುಗಳಿಗೋಸ್ಕರ ಹೋರಾಟ ಮಾಡಿ. ಆ ಹಕ್ಕುಗಳಿಗೋಸ್ಕರ ಸರ್ಕಾರ ನಿಮ್ಮೊಟ್ಟಿಗೆ ಬಂದು ಮಾತುಕತೆ ಮಾಡೋವರೆಗೂ ಕೂಡ ಈ ಹೋರಾಟನ ನಿಲ್ಲಿಸಬೇಡಿ ಅಂತ ಹೇಳುವುದರ ಮುಖಾಂತರ ಇವತ್ತಿನ ಟ್ಯಾಕ್ಸಿವಾಲ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚೆಚ್ಚು ಕಾಮೆಂಟ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸ್ತೀರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.